ಬೆಂಗಳೂರಿನಲ್ಲಿ ಹಸುಗಳ ಮೇಲೆ ನಡೆದಿದ್ದ ಅಮಾನವೀಯ ಕೃತ್ಯದ ಹಿನ್ನೆಲೆ ಆರೋಪಿ ಬಿಹಾರ ಮೂಲದ ಆರೋಪಿ ಸೈಯದ್ ನಸ್ರೂನನ್ನ ಬಂಧಿಸಿದ್ದಾರೆ ಕಾಚನಪೇಟೆಯ ಪೊಲೀಸರು. ಹಸುಗಳ ಕೆಚ್ಚಲು ಕೊಯ್ದ ವಿಕೃತಿ ಮೆರೆದಿದ್ದ ಆರೋಪಿ ಅರೆಸ್ಟ್ ಆಗಿದ್ದು ಆತ ಬಿಹಾರ ಮೂಲದ ಸೈಯದ್ ನಸ್ರು ಅಂತ ಹೇಳಲಾಗ್ತಿದೆ. ಗೋವನ್ನ ದೇವರು ಅಂತ ಪೂಜೆ ಮಾಡೋ ನೆಲದಲ್ಲಿ ಕೆಚ್ಚಲು ಕೊಯ್ದು ಅಮಾನವೀಯ ಕೃತ್ಯವನ್ನ ಎಸಗಿದ್ದು ಸೈಯದ್ ನಸ್ರು ಅರೆಸ್ಟ್ ಆಗಿದ್ದು ಜನವರಿ 24ರವರೆಗೆ 14 ದಿನಗಳ 11 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಹಸುಗಳ ಕೆಚ್ಚಲು ಕೊಯ್ದ ವಿಕೃತಿ ಮೆರೆದಿದ್ದ ಆರೋಪಿ ಸದ್ಯ ಅರೆಸ್ಟ್ ಆಗಿದ್ದು ಇದೀಗ ಆತನನ್ನ ಬಿಹಾರ ಮೂಲದ ಸೈಯದ್ ನಸ್ರು ಅಂತ ಹೇಳಲಾಗ್ತಿದ್ದು ಪೊಲೀಸರು ತೀವ್ರ ವಿಚಾರಣೆ ಮಾಡಿದ ವೇಳೆ ಬಂಧಿತ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದ್ದು ಕುಡಿದ ಅಮಲಿನಲ್ಲಿ ನಾನು ಈ ರೀತಿ ಕೃತ್ಯವನ್ನ ಎಸಗಿದ್ದೀನಿ ಅಂತ ಹೇಳಿ ಆರೋಪಿ ತಪ್ಪೊಪ್ಪಿಗೆಯನ್ನ ಪೊಲೀಸರ ಮುಂದೆ ಹೇಳಿರೋದು. ಅಮಲು ತಲೆಗೇರಿತ್ತು, ಹಾಗಾಗಿ ತರದ ತಪ್ಪು ಮಾಡಿದೆ ಅಂತ ಒಪ್ಕೊಂಡಿರೋದು. ಕುಡಿದ ಅಮಲು ಅಂತ ತನ್ನ ಕುತ್ತಿಗೆ ತಾನೇ ಕೊಯ್ಕೊಂಡಿಲ್ವಲ್ಲ. ಆರೋಪಿಯ ತೀವ್ರ ವಿಚಾರಣೆಯನ್ನ ನಡೆಸಿದ ನಂತರ ಖಾಕಿ ಪಡೆ ಆತ ಬಾಯ್ಬಿಟ್ಟಿದ್ದಾನೆ. ಪೊಲೀಸರ ತೀವ್ರ ವಿಚಾರಣೆ ವೇಳೆ ಬಂಧಿತ ಆರೋಪಿ ತಪ್ಪೊಪ್ಪಿಕೊಂಡಿರೋದು. ಕುಡಿದ ಅಮಲಿನಲ್ಲಿ ಕೃತ್ಯ ಎಸಗಿರೋದಾಗಿ ನಸ್ರು ತಪ್ಪೊಪ್ಪಿಕೊಂಡಿದ್ದಾನೆ. 11 ದಿನ ಅಂದ್ರೆ ಜನವರಿ 24ರವರೆಗೂ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕುಡಿದ ಅಮಲಿನಲ್ಲಿ ನಾನು ಈ ತರ ಕೃತ್ಯ ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾನಂತೆ ಆತ. ಕುಡಿದ ಅಮಲು ಅಂತ ಮೃಗಿಯ ವರ್ತನೆ, ಮನುಷ್ಯನಿಗಿಂತ ಪ್ರಾಣಿಗಳೇ ಲೇಸು ಅನ್ನೋದು ಅದಕ್ಕೆ ಅಂತ ಅನ್ಸುತ್ತೆ. ಹಾಲು ಕೊಡೋ ಕೆಚ್ಚಲನ್ನೇ ಕುಯ್ದಿದ್ದ ಆತ. ಫೋಟೋದಲ್ಲಿ ಇರುವಂತಹ ವ್ಯಕ್ತಿನೇ ಆ ಕೃತ್ಯವನ್ನ ಎಸಗಿರೋ ಸೈಯದ್ ನಸ್ರು. ಬಿಹಾರ ಮೂಲದವನೀತ ಅಂತ ಗೊತ್ತಾಗಿದೆ. ಹಸುವಿನ ಕೆಚ್ಚಲು ಕೊಯ್ಯೋದಿಕ್ಕೆ ಏನ್ ಕಾರಣ ಅಂತ ಹೇಳಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಳೆಯ ದ್ವೇಷಕ್ಕೆ ಏನಾದ್ರೂ ಈ ಕೃತ್ಯ ಎಸಗಿಲಾಗಿದೆಯಾ ಅಂದ್ರೆ ಅವರ ಮಾಲೀಕರ ಮೇಲೆ ಏನಾದ್ರೂ ದ್ವೇಷ ಇಟ್ಕೊಂಡು ಈ ತರ ಮಾಡಿದ್ರ, ಬೇರೆ ಏನ್ ಕಾರಣ ಇರಬಹುದು ಈ ಕೃತ್ಯಕ್ಕೆ ಅಂತ ಆರೋಪಿಯ ತೀವ್ರ ವಿಚಾರಣೆಯನ್ನ ಖಾಕಿ ನಡೆಸಿದ ಬಳಿಕ ಆತ ತಪ್ಪೊಪ್ಕೊಂಡಿದ್ದಾನೆ. ನಾನು ಕುಡಿದು ನೆತ್ತಿಗೇರಿತ್ತು, ಅದನ್ನ ಇಳಿಸ್ಕೊಳ್ಳೋಕ್ಕೋಸ್ಕರ ಹಿಂಗ್ ಮಾಡಿದೆ ಅಂತ. ಕುಡ್ದ ಅಮಲಲ್ಲಿ ತನ್ನ ಕುತ್ತಿಗೆ ಯಾವುದು ಅಂತ ಗೊತ್ತು, ತನ್ನ ಕೈ ಕಾಲ್ಗಳು ಯಾವುದು ಅಂತ ಗೊತ್ತು. ಅದೇ ಹೋಗಿ ಮೂಕ ಪ್ರಾಣಿಗೆ ಈ ರೀತಿ ಹಿಂಸೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ. ಸದ್ಯ 24ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಕೇವಲ 24ರವರೆಗಲ್ಲ, 24 ವರ್ಷನೇ ಕೊಡಬೇಕು ಇಂಥವ್ರಿಗೆ ಕಠಿಣ ಶಿಕ್ಷೆಯನ್ನ. ಇಂಥವ್ರು ನೋಡಿ ಮತ್ತಷ್ಟು ಈ ಗೋವುಗಳನ್ನ ಮಾರಾಟ ಮಾಡೋರು, ಕದಿಯೋರು ಇವರೆಲ್ಲರಿಗೂ ಕೂಡ ಒಂದು ಬುದ್ಧಿ ಬರಬೇಕು. ಪೊಲೀಸರ ತೀವ್ರ ವಿಚಾರಣೆಯ ವೇಳೆ ತಾನೇ ಮಾಡಿರುವುದಾಗಿ ಒಪ್ಕೊಂಡಿದ್ದಾನೆ. ಜನವರಿ 24ರವರೆಗೆ ಈ ಸೈಯದ್ ನಸ್ರು ಅನ್ನೋ ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್.